ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಹಿ ಚಂದನ ಹತ್ರ ಅದಕ್ಕೆ ಮನೆಯಲ್ಲಿ ಅಮ್ಮ ಇರಲಿಲ್ಲ, ಅಪ್ಪ ನೋಡಿದ್ರೆ ಸರಿ ಇಲ್ಲ, ಅವನಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ವಯಸ್ಸು ಚಿಕ್ಕದು, ಆದರೆ ನನ್ನಷ್ಟು ಚಿಕ್ಕವನಲ್ಲ, ಮುತ್ತು ಅಣ್ಣನಿಗಿನ್ನ ದೊಡ್ಡವನು ಅಲ್ಲ. ಹಾಗಾಗಿ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆಟಕ್ಕೆ ಹೋದರೆ ಫ್ರೆಂಡ್ಸ್ ಯಾರೂ ಆಟಕ್ಕೆ ಸೇರಿಸ್ಕೊತಾ ಇರಲಿಲ್ಲ, ಟೀಚರ್ಸು ಸರಿಯಾಗಿ ಪಾಠ ಹೇಳ್ಕೊಡ್ತಾ ಇರಲಿಲ್ಲ. ಇನ್ನು ಟಿ.ವಿ ನೋಡಬೇಕು ಅಂತ ಯಾರ್ದಾದ್ರು ಮನೆಗೆ ಹೋದ್ರೆ ದರಿದ್ರದವನೇ ಎದ್ದೋಗು ಅಂತ ಹೇಳ್ತಾಯಿದ್ರು. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಒಂದು ಮನುಷ್ಯ ಏನು ಆಗಬೇಕು ಅಂತ ಅವನು ಅಂದ್ಕೊತಾ ಇರ್ತಾನೋ ಅದಾಗಲಿಲ್ಲ ಅಂದರೆ ಉಲ್ಟನೇ ಅಲ್ವಾ ಅದಕ್ಕೆ ಆಗೋದು. ಅಣ್ಣನೂ ಹಾಗೆ ಮಾಡಿದ್ದು ಅದಕ್ಕೆ. ಅದಾದಮೇಲೆ ಅವನು ಒಂದೊಂದೇ ಸುಳ್ಳು ಹೇಳೋದಕ್ಕೆ ಶುರು ಮಾಡ್ದ. ನನ್ನ ಹತ್ರ ಸೈಕಲ್ ಇದೆ ಅಂತ ಶುರು ಮಾಡ್ದ. ಆಗ ಎಲ್ಲ ಫ್ರೆಂಡ್ಸು ಅವನ ಜೊತೆ ಆಟ ಆಡೋಕ್ಕೆ ಬರ್ತಾಯಿದ್ರು. ನಮ್ಮ ಮನೆಯಲ್ಲಿ ಟಿ.ವಿ ಇದೆ, ಫೋನ್ ಇದೆ, ಅದಿದೆ ಇದಿದೆ ಅಂತ ಹೇಳಿದಾಗ ಎಲ್ಲರೂ ಅವನಿಗೆ ಗೌರವ ಕೊಡೋಕ್ಕೆ ಶುರು ಮಾಡಿದ್ರು. ಫ್ರೆಂಡ್ಸ್ಗಳು ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಅದನ್ನೇ ಅವನು ರೂಢಿ ಮಾಡ್ಕೊಬಿಟ್ಟ. ಅದಕ್ಕೆ ಆಗಿದ್ದು ಆ ಪಾಪ ಅಣ್ಣ ಅದಕ್ಕೆ ಅಂತ ಹೇಳ್ದಾಗ ಏನೋ ಪಾಪನ ಅಂತ ಅಂದಾಗ ಅದಕ್ಕೆ ಪಾಪ ಅಣ್ಣ ಅವನು ತಾನೇ ಏನು ಮಾಡೋದಕ್ಕೆ ಸಾಧ್ಯ ಹೇಳಿ. ಸುಳ್ಳು ಹೇಳಿದಾನೆ ನಿಜ, ಸುಳ್ಳು ಹೇಳ್ತಾನೆ ನಿಜ, ಆದರೆ ಮನಸ್ಸಲ್ಲಿ ಕೆಟ್ಟದಿಲ್ಲ. ಅದಕ್ಕೆ ಯಾರಿಗೂ ಕೆಟ್ಟದ್ದು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಅವನ ಮರ್ಯಾದೆನ ಕಾಪಾಡೋದಕ್ಕೆ, ಅವನ ಮನೆ ಮರ್ಯಾದೆನ ಕಾಪಾಡೋದಕ್ಕೋಸ್ಕರ ಆ ಥರ ಹೇಳಿರ್ತಾನೆ ಅಷ್ಟೇ. ನಿಮ್ಮ ಹತ್ರ ಸುಳ್ಳು ಹೇಳೋದಕ್ಕೂ ಇದೇ ಕಾರಣ. ಅದಕ್ಕೆ ನೀವು ನಮ್ಮನೆ ಬಗ್ಗೆ ತಪ್ಪು ತಿಳ್ಕೊಬಾರ್ದು ಅಂತ ಆ ಥರ ಎಲ್ಲ ನಿಮ್ಮ ಹತ್ರ ಹೇಳ್ಕೊಂಡಿರ್ತಾನೆ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಕ್ಕೆ ಅಣ್ಣನಿಗೆ ನೀವಂದರೆ ತುಂಬಾ ಇಷ್ಟ, ಅದಕ್ಕೆ ಅವನು ಆ ಥರ ಮಾತಾಡಿರ್ತಾನೆ ಅಷ್ಟೇ. ಇದು ಒಂದು ಸಲ ಅವನ್ನ ಕ್ಷಮಿಸ್ಬಿಡಿ. ಅದಕ್ಕೆ ಇವತ್ತು ನೀವು ಬೈದಿದ್ದೀರ ಅಲ್ಲ, ನಾಳೆಯಿಂದ ಅವನು ಬದಲಾಗ್ತಾನೆ. ಇವತ್ತಿನ ಹರಿಗೂ ನಾಳೆ ಹರಿಗೂ ತುಂಬ ವ್ಯತ್ಯಾಸನ ನೀವು ನೋಡ್ತೀರಾ. ದಯವಿಟ್ಟು ಮನೆಗೆ ಬನ್ನಿ ಅದಕ್ಕೆ ಅಂತ ಹೇಳಿ ಒಪ್ಪಿಸಿ ಕರ್ಕೊಂಡು ಬರ್ತಾನೆ. ಅಲ್ಲಿ ಹರಿ ಮತ್ತು ಕಂಠಿ ಇಬ್ಬರು ಜಗಳ ಆಡ್ತಾ ಇರ್ತಾರೆ. ಮುತ್ತು ಸಮಾಧಾನ ಮಾಡ್ತಾ ಇರ್ತಾರೆ. ಆದರೆ ಜಗಳ ಮಾತ್ರ ಅತಿರೇಕಕ್ಕೆ ಹೋಗ್ತಾ ಇರುತ್ತೆ. ಕಂಠಿ ಹರಿಗೆ ಇವನು ಯಾವಾಗ ನಮ್ಮ ಮನೆಯಲ್ಲಿ ಸುಳ್ಳು ಹೇಳೋದಕ್ಕೆ ಅಂತ ಶುರು ಮಾಡಿದ್ನೋ ಅವಾಗಿಂದನೇ ಈ ಮನೆಗೆ ದರಿದ್ರ ಮೆಟ್ಕೊಂತು ಅಂತ ಹೇಳಿದಾಗ, ಓ ನಿನ್ನಿಂದ ಏನು ಈ ಮನೆಗೆ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡಿದ್ಯಾ ಅಂತ, ನೀನು ಶಕುನಿ ಅಣ್ಣನ ಜೀವನನೇ ಹಾಳು ಮಾಡೋದು ಕೊಟ್ಟಿರೋ ಅಂತ ಶಕುನಿ ನೀನು ಅಂತ ಹರಿ ಬೈತಾ ಇರ್ತಾನೆ. ಆಗ ಮುತ್ತು, ಏ ಹರಿ ನೀನಾದರೂ ಸುಮ್ಮನೆ ಇರೋ ಅಂತ ಹೇಳಿದ್ರೆ ಹರಿನೂ ಸುಮ್ಮನೆ ಆಗಲ್ಲ, ಕಂಠಿನೂ ಸುಮ್ಮನೆ ಆಗೋದಿಲ್ಲ. ಅದಕ್ಕೆ ಕಂಠಿ ಅಂತ ಅವನಿಗೆ ತಮ್ಮ ಆಗೋ ಅಂತ ಕರ್ಮ ಯಾರಿಗೂ ಬೇಡ ಅಂತ ಕಂಠಿ ಹೇಳ್ಬಿಡ್ತಾನೆ. ಆಗ ಮುತ್ತು ಸುಮ್ಮನೆ ಇರೋ ಅಂದರೂ ಸುಮ್ಮನೆ ಇರಲ್ಲ. ಆಗ ಹರಿ, ಹೌದಾ ನಿನ್ನಂಥವ್ನಿಗೆ ಅಣ್ಣ ಆಗೋ ಅಂಥ ಕರ್ಮ ಯಾರಿಗೂ ಬೇಡ ಅಂತ ಹೇಳಿದಾಗ ಕಂಠಿ, ಹೌದು ಅದಕ್ಕೇ ನಿನ್ನಂಥವ್ನಿಗೆ ಹೆಂಡತಿಯಾಗಿ ಇರೋಕ್ಕೆ ಬೇಡ ಅಂತಲೇ ಅದಕ್ಕೆ ಮನೆ ಬಿಟ್ಟು ಹೋಗಿರೋದು ಅಂತ ಹೇಳಿಬಿಡ್ತಾನೆ. ಆಗ ಮುತ್ತು, ಸುಮ್ಮನೆ ಇರೋ ಕಂಠಿ ಏನು ಮಾತಾಡ್ತಾ ಇದೀಯಾ ಅಂತ ಹೇಳಿದ್ರೆ ಹರಿ ತುಂಬಾ ಕೋಪದಿಂದ ಏನು ಅಂತ ಅಂದ್ಬಿಟ್ಟು ಜಗಳಕ್ಕೆ ಹೋಗ್ತಾನೆ. ಹರಿ ಹೋಗಿದ್ದೇನೆ ಕಂಠಿಗೆ ಹೊಡಿತಾನೆ. ಕಂಠಿ ರಿವರ್ಸ್ ಮತ್ತೆ ಬಂದು ಹರಿ ಹೊಡಿತಾನೆ. ಇಬ್ಬರು ಮಧ್ಯದಲ್ಲಿ ಮುತ್ತು ಸಿಗಾಕೊಂಡು ಒದ್ದಾಡ್ತಾ ಇರ್ತಾರೆ. ಸುಮ್ಮನೆ ಇರು ಅಂತ ಜಗಳನ ಬಿಡಿಸ್ತಾ ಇರ್ತಾರೆ. ಆದರೆ ಹರಿ ಮತ್ತೇ ವಾಪಸ್ ಬಂದು ಕಂಠಿಗೆ ಹೊಡೆಯೋ ರೀತಿಯಲ್ಲಿ ಹೊಡೆಯುವಾಗ ಮುತ್ತುಗೆ ಆ ಏಟು ತಗ್ಲು ಬಿಡುತ್ತಂತೆ. ಎಲ್ಲರೂ ಶಾಕ್ ಆಗ್ತಾರೆ. ಅಣ್ಣನಿಗೆ ಹರಿ ಕೈ ಮಾಡಿಬಿಡ್ತಾನೆ. ಆ ಟೈಮ್ಗೆ ಸಡನ್ನಾಗಿ ಚಂದನ ಅಲ್ಲಿಗೆ ಬಂದು ನಿಂತಿರ್ತಾಳೆ. ಅದನ್ನು ನೋಡಿ ತುಂಬಾ ಶಾಕ್ ಆಗ್ತಾಳೆ. ಮಹಿಗೂ ತುಂಬಾ ಶಾಕ್ ಆಗುತ್ತೆ. ಮಹಿ ಮುಂದೆ ಬಂದು ಹರಿ ಮತ್ತೆ ಮುತ್ತು ಮಧ್ಯದಲ್ಲಿ ನಿಂತ್ಕೊಂಡು, ಯಾಕಣ್ಣ ಈ ಥರ ಮಾಡ್ತಿದ್ದೆ, ಎಷ್ಟಣ್ಣ ನಿಂದು ಮನಸ್ಸು ಕಲ್ಲು ಮನ್ಸಣ್ಣ, ಯಾಕಣ್ಣ ಮುತ್ತು ಅಣ್ಣಂಗೆ ಹೊಡೆದಿಂದೆ, ಅವನು ಏನು ಅನ್ನೋದನ್ನ ಮರ್ತ್ಬಿಟ್ಯಾ ನೀನು, ಅಣ್ಣ ಅಲ್ಲ ಅವನು ಅಮ್ಮ ನಮಗೆ ಅನ್ನೋದನ್ನ ಮರ್ತ್ಬಿಟ್ಯಾ, ಮುತ್ತು ಅಣ್ಣ ನಮಗೆ ಏನೆಲ್ಲ ಮಾಡಿಲ್ಲ ಅಂಥದ್ರಲ್ಲಿ ಅವನ ಮೇಲೆ ಕೈ ಮಾಡಿದ್ಯಲ್ಲ, ನೀನು ಮನುಷ್ಯನ, ಇಷ್ಟು ಕಟುಕನ ನೀನು ಅಂತ ಹೇಳ್ಬೇಕಾದ್ರೆ ಮುತ್ತು, ಮಹಿ ಬಿಡೋ ನೀನು, ಅವನು ನೋಡಲಿಲ್ಲ ಬಿಡು ನೀನು ಅಂತ ಮುತ್ತು ಸಮಾಧಾನ ಮಾಡ್ತಾ ಇರ್ತಾರೆ. ಚಂದನನ ನೋಡಿದ್ದೇನೆ ಮುತ್ತು, ಎಲ್ಲಮ್ಮ ಹೋಗಿದ್ದೆ ಇಷ್ಟೊತ್ತು, ನೀನು ಇಲ್ಲ ಅಂತ ನಾವೆಷ್ಟು ಗಾಬರಿ ಆಗಿದ್ವಿ ಗೊತ್ತಂತ, ಇದೆಲ್ಲ ಇವ್ರದ್ದು ಇದ್ದಿದ್ದೆ ಯಾವಾಗಲೂ ನಡೀತಾ ಇರುತ್ತೆ, ನೀ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಅವ್ನು ನೋಡಲಿಲ್ಲ ಅಷ್ಟೇ, ನೀ ಒಳಗೆ ಹೋಗಂಗಮ್ಮ, ನೀ ಬಂದಿಯಲ್ಲ ಮನೆಗೆ ಅದೇ ಸಮಾಧಾನ ನಮಗೆಲ್ಲರಿಗೂ, ಏನೂ ಆಗಲ್ಲ ನೀನು ಒಳಗಡೆ ಹೋಗು ಅಂತ ಸಮಾಧಾನ ಮಾಡ್ತಿರ್ತಾರೆ. ಮಹಿ, ಅಣ್ಣ ಯಾಕಣ್ಣ ಹೊಡೆದ ಹರಿ ಅಣ್ಣ, ಹೇಳೋಣ ನಿನಗೆ ಅಂತ ಹೇಳಿದಾಗ ಮುತ್ತು, ಇಲ್ಲ ಕಣೋ ಮಹಿ, ಅವನು ನೋಡಲಿಲ್ಲ ಅಂತ ಹೇಳಿದೆ ಅಲ್ವಾ ಅಂತ ಬೇಜಾರು ಮಾಡಿಕೊಂಡು ಒಳಗಡೆ ಹೋಗ್ಬಿಡ್ತಿರ್ತಾರೆ. ಆಗ ಮಹಿ ಹರಿಗೆ, ಅಲ್ಲ ಅಣ್ಣ ನೀನು ಯಾಕಣ್ಣ ಅವ್ರಿಗೆ ಹೊಡೆದಿದ್ದೆ ನೀನು ಅಂತ ಹೇಳಬೇಕಾದ್ರೆ ಹರಿ ಕಂಠಿ ಕಡೆ ತಿರುಗಿ, ಎಲ್ಲ ಆಗಿದ್ದು ಇವನಿಂದನೇ, ಎಷ್ಟೇ ಬೇಡ ಅಂದರೂ ಮಧ್ಯಕ್ಕೆ ಬರ್ತಾನೆ, ನಾನು ಕಂಡ್ರೇ ಆಗಲ್ಲ ಇವನಿಗೆ, ನನ್ನ ಜೀವನದಲ್ಲಿ ಅಡ್ಡಗಾಲ ಹಾಕ್ತಾನೆ ಇರ್ತಾನೆ, ಇವನ್ನ ಮಾತ್ರ ಇವತ್ತು ಸುಮ್ಮನೆ ಬಿಡಲ್ಲ ಅಂತ ಮತ್ತೆ ಜಗಳಕ್ಕೆ ಹೋಗ್ತಾನೆ. ಆಗ ಮಹಿ ಬೇಜಾರು ಮಾಡಿಕೊಂಡು
ಥೂ ನಿಮ್ಮಿಬ್ರಿಗೂ ಮನುಷ್ಯತ್ವ ಅನ್ನೋದೇ ಇಲ್ವಾ ಛೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ತುಂಬಾ ಬೇಸರ ಆಗುತ್ತೆ. ತನ್ನ ಮೇಲೆ ತನಗೇನೆ ಕೋಪ ಬರ್ತಾ ಇರುತ್ತೆ. ಹೊರಗಡೆ ಬಂದು ಕುತ್ಕೊಂಡು ಅಯ್ಯೋ ಪಾಪಿ ನಾನು ನಮ್ಮ ಅಣ್ಣನಿಗೆ ಹೊಡೆದ್ಬಿಟ್ನಲ್ಲ, ಮಿಸ್ಸಾಗಿ ಹೊಡೆದ್ಬಿಟ್ಟೆ, ನನಗೆ ಗೊತ್ತಾಗಲಿಲ್ಲ, ಎಂಥ ಪಾಪಿ ನಾನು, ಅಣ್ಣನ ಮೇಲೆ ಕೈ ಮಾಡಿಬಿಟ್ನಾ ಅಂತ ತುಂಬಾ ಫೀಲ್ ಮಾಡಿಕೊಂಡು ತನಗೆ ತಾನೇನೆ ಕಪಾಳಕ್ಕೆ ಹೊಡ್ಕೊತಾ ಇರ್ತಾನೆ. ಅದನ್ನು ಚಂದನ ಅಬ್ಸರ್ವ್ ಮಾಡಿಕೊಂಡು ಒಳಗಡೆ ಹೋಗ್ತಾಳೆ. ಮಹಿಗೆ ಊಟನ ಹಾಕೊಡ್ತಾ ಇರ್ತಾರೆ. ಯಾವಾಗ್ಲೂ ನೀನು ತರಕಾರಿ ತಿನ್ನಲ್ಲ ಅಂತ ಹೇಳ್ತೀಯ, ಯಾವಾಗ ನೋಡಿದ್ರೂ ಚಿತ್ರಾನ್ನನೇ ಬೇಕು ಅಂತ ಹೇಳ್ತೀಯ, ಅದಕ್ಕೆ ನಿನಗೋಸ್ಕರ ಇವತ್ತು ಚಿತ್ರಾನ್ನ ಮಾಡಿದ್ದೀನಿ, ತಗೋ ತಿನ್ನು ಅಂತ ಹಾಕೊಡ್ತಾ ಇರ್ತಾರೆ. ಅಷ್ಟರೊಳಗಡೆ ಚಂದನ ರೂಮಿಂದ ಆಚೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆಗ ಮಹಿ ಮುದ್ದು ಹತ್ರ, ಅಲ್ಲ ಅಣ್ಣ ನಿನ್ಗೆ ಇಷ್ಟೊಂದು ತಾಳ್ಮೆ ಎಲ್ಲಿಂದ ಬಂತಣ್ಣ, ನಿನ್ಗೆ ಮಾತ್ರ ಈ ಥರ ತಾಳ್ಮೆ ಇರೋದಕ್ಕೆ ಸಾಧ್ಯ ಅಂತ ಹೇಳಿದಕ್ಕೆ, ಅಂಥದ್ದೇನೋ ಆಯಿತು ಮಹಾ ಅಂತ ಹೇಳಿದಾಗ, ಅಲ್ಲ ಅಣ್ಣ ಅವ್ನು ಹೇಗಣ್ಣ ನಿನ್ನ ಮೇಲೆ ಕೈ ಮಾಡ್ದ ಅಂತ ಹೇಳಿದ್ದಕ್ಕೆ, ಅಯ್ಯೋ ಅಂಥದ್ದು ಏನೋ ಆಯಿತು, ಇವಾಗ ಆ ಥರದ್ದು ಏನೂ ಆಗಿಲ್ಲ, ಹರಿ ಏನು ಬೇಕು ಅಂತ ಹೊಡಿನಿಲ್ಲ, ಅವರಿಬ್ಬರು ಜಗಳ ಆಡ್ತಾಯಿದ್ರು, ನಾನು ಬಿಡಿಸೋದಕ್ಕೆ ಅಂತ ಹೋದೆ, ಕೈ ತಪ್ಪಿ ನನಗೆ ಬಿತ್ತು ಅಷ್ಟೇ ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣ ನಿನ್ನ ಮನಸ್ಸು ದೊಡ್ಡದು, ಹಾಗಾಗಿ ನೀನು ಆ ಥರ ಹೇಳ್ತೀಯ ಅಣ್ಣ ಅಂತ ಹೇಳಿದ್ದಕ್ಕೆ, ಅವನು ಇವನು ಅಂತ ಎಲ್ಲ ಮಾತಾಡಬಾರ್ದು ಮಹಿ, ಅವನೇನು ಬೇಕು ಅಂತ ನನಗೆ ಹೊಡಿನಿಲ್ಲ, ನೀನು ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳ್ದಂಗ, ನಿಂದು ದೊಡ್ಡ ಮನ್ಸಣ್ಣ, ಈ ಮನೆಗೆ ಬೆಳಕಾಗ್ತೀಯ, ಇದನ್ನೆಲ್ಲ ನೀನು ಸಹಿಸ್ಕೊತೀಯ ಅಂತಲೇ ಈ ಮನೆಯಲ್ಲಿ ಹುಟ್ಟಿಸಿದಾನೆ ಅನಿಸುತ್ತೆ ಆ ದೇವರು ಪಾಪಿ ಅಂತ ಹೇಳಿದಾಗ, ಆ ಥರ ಎಲ್ಲ ಮಾತಾಡಬಾರ್ದು ಕಣೋ, ಎಲ್ಲ ಅಣ್ಣಂದಿರು ಹೀಗೆ ಇರ್ತಾರೆ ಮಹಿ ಅಂತ ಹೇಳಿದ್ದಕ್ಕೆ, ಆದರೆ ಎಲ್ಲ ಅಣ್ಣ ತಮ್ಮದಿರು ಹೀಗೆ ಇರ್ತಾರ ಅಣ್ಣ ಅಂತ ಹೇಳಿದಾಗ, ನೋಡು ಮಹಿ ಏನು ಕೆಟ್ಟದ್ದಾಯಿತು ಅನ್ನೋದಕ್ಕಿಂತ ಅದರಲ್ಲಿ ಏನು ಒಳ್ಳೇದಾಯಿತು ಅನ್ನೋದನ್ನು ಹುಡುಕ್ಬೇಕು, ಚಂದನ ವಾಪಸ್ ಮನೆಗೆ ಬಂದ್ರಲ್ಲ ಅದೇ ಸಮಾಧಾನ, ಅಷ್ಟಾದರೆ ಸಾಕು ಅಂತ ಹೇಳಿದಾಗ, ಆದರೆ ಅಣ್ಣ ಪಾಪ ಅಣ್ಣ, ಅತ್ತಿಗೆ ನಮಗೆ ಅಮ್ಮನ ಸಮಾನ ಅಣ್ಣ, ಅತ್ತಿಗೆ ಎಷ್ಟು ದಿನ ಅಂತ ಇದನ್ನೆಲ್ಲ ಸಹಿಸ್ಕೊತಾರೆ, ನಾವೆಲ್ಲ ಹೀಗೇ ಜಗಳ ಆಡ್ತಾಯಿದ್ರೆ ಅವ್ರು ಹೇಗಣ್ಣ ಈ ಮನೆಯಲ್ಲಿರ್ತಾರೆ, ಅವರು ಈ ಮನೆಯಲ್ಲೇ ಇರಬೇಕು ಅಣ್ಣ, ಅವ್ರು ನಮಗೆ ಅಮ್ಮನ ಥರ ಅಣ್ಣ ಅಂತ ಇಬ್ರು ಕಣ್ಣೀರು ಹಾಕ್ತಾ ಇರ್ತಾರೆ. ಅಷ್ಟರಲ್ಲಿ ಚಂದನ ಅಲ್ಲಿಗೆ ಬರ್ತಾಳೆ. ನೋಡಿ ಮುತ್ತು, ಓ ನೀನು ಬಂದೇನಮ್ಮ, ಬಾ ಅಡುಗೆ ರೆಡಿ ಇದೆ, ಊಟ ಮಾಡುವಂತೆ ಅಂತ ಹೇಳ್ದಂಗ ಮಹಿ, ಅಣ್ಣ ಇದೆಲ್ಲ ನೋಡಿದ್ಮೇಲೆ ಯಾರಿಗಣ್ಣ ಊಟ ಸೇರುತ್ತಂತೆ, ಸಾರಿ ಅದಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಮಹಿ ಹೊರಟೋಗ್ತಾನೆ. ಆಗ ಮುತ್ತು, ಅವ್ನು ಮೊದಲಿಂದನೂ ಹಾಗೆ ನಮ್ಮ ಯಾರು ಮನೆಯಲ್ಲಿ ಜಗಳ ಆಡೋಗಿಲ್ಲ, ಜಗಳ ಮಾಡಿದ್ರೆ ಎಲ್ಲ ಊಟ ಎಲ್ಲ ಬಿಟ್ಬಿಟ್ಟು ನಿಂತಾನೆ ಅವ್ನು ಹಾಗೇನೆ, ಆದರೆ ಜಗಳ ಇಲ್ಲದೆ ಇರೋ ಮನೆ ಇರುತ್ತಾ ನೀನೇ ಹೇಳು, ಅವರು ಮುಂಚೆಯಿಂದನೂ ಹಾಗೇನೆ, ಇಬ್ರಿಗೂ ಮಾತಾಡುವಾಗ್ಲೇ ಜಗಳ ಇಲ್ದೇ ಮಾತಾಡೋದಕ್ಕೆ ಬರೋದೇ ಇಲ್ಲ, ಅದನ್ನೆಲ್ಲ ನಾನು ನೋಡದೇ ಇರೋದಾ, ನೀನು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೋಬೇಡ ಅಮ್ಮ, ನೀನು ಬಾ ಊಟ ಮಾಡು ಅಂತ ಹೇಳ್ದಂಗ ಚಂದನ, ಅಣ್ಣ ಅದು ನಾನು ನಿಮ್ಮ ಹತ್ರ ಏನೋ ಒಂದು ಕೇಳಬೇಕು, ಕೇಳಲ್ಲ ಅಂತ ಹೇಳಿದ್ದಕ್ಕೆ, ಕೇಳಮ್ಮ ಅಂತ ಹೇಳ್ತಾನೆ. ತಪ್ಪಾಗಿ ತಿಳ್ಕೊಬಾರ್ದು ಅಂತ ಹೇಳಿದಾಗ, ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲಮ್ಮ, ನೀನು ಖಂಡಿತ ಕೇಳ್ಬೋದು, ಕೇಳು ಅಂತ ಹೇಳಿದ್ದಕ್ಕೆ ಚಂದನ, ಅದು ನೀವು ನಿಜನೇ ಹೇಳಬೇಕು ಅಂತ ಹೇಳಿದಾಗ, ಹೇಳ್ತೀನಿ ಹೇಳಮ್ಮ ಅಂತ ಹೇಳಿದಾಗ, ಅದು ನಿಮ್ಮ ತಂದೆಯವರು ಜೈಲಿಗೆ ಹೋಗಿ ಬಂದಿದ್ದಾರಾ ಅಣ್ಣ, ನಾನು ಕೇಳಿದ್ದು ನಿಜನಾ ಅಂತ ಹೇಳಿದ್ದಕ್ಕೆ ಮುತ್ತು ಮುಜುಗರ ಪಟ್ಕೊಡ್ತಾ ಇರ್ತಾನೆ. ಈ ಟೈಮಲ್ಲಿ ಈ ಥರ ಎಲ್ಲ ಕೇಳಬಾರ್ದು, ಆದರೂ ನನಗೆ ಕೇಳ್ದೇ ಇರೋಕ್ಕಾಗ್ತಾ ಇಲ್ಲ ಅಣ್ಣ, ದಯವಿಟ್ಟು ಹೇಳಿ ಪ್ಲೀಸ್, ನಿಮ್ಮ ತಂದೆಯವರು ಜೈಲಿಗೆ ಹೋಗಿ ಬಂದಿದ್ದಾರಾ, ನಿಮ್ಮಮ್ಮ ಅವ್ರನ್ನ ಕೊಲೆ ಮಾಡಿದ್ದು ನಿಮ್ಮ ತಂದೆ ಅವರೇನಾ ಅಂತ ಹೇಳಿದಾಗ, ಮುತ್ತು ಹೌದಮ್ಮ, ನಮ್ಮ ತಂದೆಯವರು ಜೈಲಿಗೆ ಹೋಗಿ ಬಂದಿದ್ದೇನೋ ನಿಜ, ಆದರೆ ಅಂತ ಹೇಳಿ ಆ ಕಡೆ ತಿರುಕೊಂಡ ತಕ್ಷಣ ಚಂದನ ಈ ಕಡೆ ಬಂದುಬಿಡ್ತಾಳೆ. ಆದರೆ ಮುತ್ತು ಮಾತ್ರ ಇನ್ನೂ ಮಾತಾಡ್ತಾನೆ ಇರ್ತಾರೆ. ಜನಗಳು 1000 ಮಾತಾಡ್ತಾರೆ ಅಮ್ಮ, ಸತ್ಯ ಏನು ಅಂತ ಗೊತ್ತಿಲ್ಲದೆ ನಾನು ಮಾತಾಡೋದು ತಪ್ಪಾಗುತ್ತೆ, ಜನಗಳು ಈಗಲೂ ಹಾಗೆ ಅಂದ್ಕೊಂಡಿದ್ದಾರೆ, ಆದರೆ ಅಪ್ಪ ಅಮ್ಮ ಹೇಗಿದ್ರು ಅಂತ ನಾನು ನೋಡಿಲ್ವಾ, ಆದರೆ ಗೊತ್ತಿಲ್ಲ ಅಮ್ಮ, ಜನಗಳು ಈಗಲೂ ಹಾಗೆ ಅಂದ್ಕೊತಾರೆ, ಆದರೆ ನೀನು ಇಷ್ಟು ದಿನ ಆಗಿದೆಯಲ್ಲ ನಮ್ಮನೆಗೆ ಬಂದು, ನಾವು ಹೇಗಿದ್ದೀವಿ ಅಂತ ನೀನೇ ನೋಡಿದೆಯಲ್ಲ ಅಂತ ಹೇಳೋ ಅಷ್ಟರೊಳಗಡೆ ಚಂದನ ಅಲ್ಲಿರೋದಿಲ್ಲ. ಅದನ್ನು ನೋಡಿ ಮುತ್ತು ಸುಮ್ಮನೆ ಆಗ್ತಾರೆ. ಭಯ ಪಟ್ಕೊಂಡು ಬೇಜಾರಿಂದ ಹೊರಗಡೆ ಬಂದು ಕೂತಿರ್ತಾಳೆ. ಅಷ್ಟರೊಳಗಡೆ ನಟರಾಜ್ ಅವರು ಹಾಡು ಹಿಡ್ಕೊಂಡು ಬಂದು ಸೈಕಲ್ನ ನಿಲ್ಲಿಸ್ತಾರೆ. ಅವ್ರನ್ನ ನೋಡಿ ಸಡನ್ನಾಗಿ ಗಾಬರಿಯಾಗಿ ಚಂದನ ಎದ್ದು ನಿಂತ್ಕೊತಾಳೆ. ಅದನ್ನು ನೋಡಿದ ನಟರಾಜ್ ಅವರು, ಇದ್ಯಾಕೆ ಹುಡುಗಿ ಭಯಪಟ್ಟಿದೆ ಅಂತ ಹೇಳಿ ಬೀಡಿನ ಹಿಡ್ದಿದ್ದವರು ಆ ಕಡೆ ಎಸ್ದು ಚಂದನ ಮುಂದೆ ಬಂದು ನಿಂತ್ಕೊಂಡು, ಏನಮ್ಮ ಇದು ನಿಂತ್ಕೊಬಿಟ್ಟಿಯ, ಕೂತ್ಕೊಳ್ಳಮ್ಮ ನೀನು ಅಂತ ಹೇಳಿದಾಗ ಚಂದನ ಸುಮ್ಮನೆ ನಿಂತಿರ್ತಾಳೆ. ಅದಕ್ಕೆ ಊಟ ಆಯ್ತಾ ಅಂದಾಗ ಹ್ಞೂ ಆಯಿತು ಅಂತ ಹೇಳ್ತಾಳೆ. ಊಟ ಆದಮೇಲೆ
ಮೇಲೆ ಹೊರಗಡೆ ತಣ್ಣಗಿರೋ ಗಾಳಿ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದನ್ನು ನೆನ್ನೆ ನೀನು ಹೇಳಿದ ಮೇಲೇ ನನಗೆ ಅರ್ಥ ಆಗಿದ್ದು. ಕೂತ್ಕೊಳ್ಳಮ್ಮ ಅಂತ ಹೇಳಿಬಿಟ್ಟು ಈ ಕಡೆ ಬಂದು ಕೂತ್ಕೊತಾರೆ. ಮತ್ತು ನೀವು ಹೇಗಾದರೂ ಮಾಡಿ ಇವಳನ್ನ ಒಳಗಡೆ ಕಳಿಸ್ಬೇಕಲ್ಲ ಅಂತ ಹೇಳಿ ಐಡಿಯಾ ಅಂತ ಹೋಗಿ ಸೈಕಲ್ ಹತ್ರ ಹೋಗಿ ಕೊಬ್ಬರಿ ಮಿಠಾಯಿನ ತೊಗೊಂಡು ಬಂದು ಚಂದನಾಗೆ ಕೊಡ್ತಾರೆ. ಅವಳು ಇಸ್ಕೊತಾ ಇರಲ್ಲ, ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಕೊಬ್ಬರಿ ಮಿಠಾಯಿ ತಿನ್ನಮ್ಮ, ನಾನೇನು ಬಾಂಬ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಚಂದನ ಇಸ್ಕೊತಾಳೆ. ಓಕೆ ಅಂತ ನಟರಾಜ್ ಅವರು ಬಂದು ಅವರ ಬೆಡ್ ಮೇಲೆ ಕೂತ್ಕೊತಾರೆ. ಚಂದನ ಅದನ್ನು ಓಪನ್ ಮಾಡಿದಾಗ ಅದು ಕೊಬ್ಬರಿ ಮಿಠಾಯಿ ಆಗಿರುತ್ತೆ. ಅದನ್ನು ನೋಡಿ ಸಮಾಧಾನ ಮಾಡಿಕೊಂಡು ಒಂದು ತೊಗೊಂಡು ತಿನ್ನೋಕೆ ಹೋಗ್ತಾಳೆ. ಅಷ್ಟರೊಳಗಡೆ ಪೇಪರಲ್ಲಿ ಏನೋ ಆ್ಯಡ್ ಇರುತ್ತೆ, ಅದನ್ನು ನೋಡ್ತಾಳೆ. ಅದು ಮನೆ ಅಡಿಗೆಗೆ ಖಾಲಿ ಇದೆ ಅಂತ ಹಾಕಿರ್ತಾರೆ. ಅದನ್ನು ನೋಡಿ ಖುಷಿ ಪಟ್ಕೊಂಡು ಯಾವ ಮನೇನ ನೋಡ್ಕೊಂಡು ಅದನ್ನು ಹಾಗೆ ಪ್ಯಾಕ್ ಮಾಡಿಕೊಂಡು ಒಳಗಡೆ ಹೋಗ್ತಾಳೆ. ಆಗುತ್ತೆ ಮುತ್ತು ಬಾವಿಯಿಂದ ನೀರನ್ನ ಸೇದ್ಕೊಂಡು ಮನೆ ಒಳಗಡೆ ತೊಗೊಂಡು ಹೋಗ್ತಾ ಇರ್ತಾರೆ. ಸಡನ್ ಆಗಿ ಚಂದನ ಹೊರಗಡೆ ಬರ್ತಾಳೆ. ಅಣ್ಣ ಗುಡ್ ಮಾರ್ನಿಂಗ್ ಅಣ್ಣ ಅಂತ ಹೇಳಿದಾಗ, ಗುಡ್ ಮಾರ್ನಿಂಗ್ ಅಮ್ಮ, ಟೀ ತಂದು ಕೊಡ್ತೀನಿ ರೀ ಅಂತ ಹೇಳಿದಾಗ, ಇಲ್ಲ ಅಣ್ಣ ನಾನು ಸ್ನಾನ ಮಾಡಿಬಿಟ್ಟೇನೆ ಕುಡಿತೀನಿ ಅಂತ ಹೇಳಿದಾಗ, ಸರಿನಮ್ಮ ಅಂತ ಮುತ್ತು ಒಳಗಡೆ ಹೋಗ್ತಾರೆ. ಚಂದನ ಈ ಕಡೆ ಬಂದಾಗ ಅಲ್ಲಿ ನಟರಾಜರು ಮಜ್ನ ಮಸೀತಾ ಕೂತಿರ್ತಾರೆ. ಅದನ್ನು ನೋಡಿ ಚಂದನ ತುಂಬಾ ಗಾಬರಿ ಆಗ್ತಾ ಇರ್ತಾಳೆ. ಅವರು ಒಂದೇ ಸಲ ಕಚ್ಚಕ್ಕೆ ಅಂದ್ಬಿಡ್ಬೇಕು, ಈ ಥರ ಕೊಚ್ಚದ ತಕ್ಷಣ ಇದಕ್ಕೆ ಕೆಲಸ ಕೊಟ್ಟು ಎಷ್ಟು ದಿನ ಆಯಿತು ಹಾಗೆ ಹೀಗೆ ಅಂತ ಮುಚ್ಚ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದನ್ನು ನೋಡಿ ತುಂಬಾ ಗಾಬರಿಯಿಂದ ಚಂದನ ಈ ಕಡೆ ಸೋಪ್ ಎಲ್ಲ ಹಿಡ್ದಿದ್ದವಳು ಬಿಸಾಡ್ಬಿಟ್ಟು ಓಡ್ ಬಂದುಬಿಡ್ತಾಳೆ. ಸಡನ್ ಆಗಿ ಮುತ್ತು ಸಿಗ್ತಾರೆ. ಏನಮ್ಮ ಏನಾಯ್ತಮ್ಮ, ಬೆವರ್ತಾ ಇದೆಯಾ, ಯಾಕೆ ಗಾಬರಿಯಿಂದ ಬಂದೆ ಅಂತ ಹೇಳಿದ್ದಕ್ಕೆ, ಏನಿಲ್ಲ ಅಣ್ಣ ಅಂತ ಹಿಂದೆ ನೋಡಿಬಿಟ್ಟು ಮನೆ ಒಳಗಡೆ ಹೋಗ್ಬಿಡ್ತಾಳೆ. ಮುತ್ತು ಏನಿರ್ಬೋದು ಅಂತ ಅವಳು ನಿಂತಿದ್ದ ಜಾಗಕ್ಕೆ ಬಂದು ನೋಡಿದಾಗ ಸೋಪ್ ಎಲ್ಲ ಅಲ್ಲಿ ಕೆಳಗಡೆ ಬಿದ್ದಿರುತ್ತೆ. ಏನಾಗಿರ್ಬೋದು ಅಂತ ಆಚೆ ಈಚೆ ನೋಡಿದಾಗ ಕೆಳಗಡೆ ನಟರಾಜ್ ಅವರು ಮಜ್ನ ಮಸೀತಾ ಕೂತಿರ್ತಾರೆ. ಅಲ್ಲಿಗೆ ಬಂದು, ಅಪ್ಪ ಚಂದನಾಗಿ ಏನಾರು ಹೇಳಿದ್ರ ಅಂತ ಹೇಳಿದ್ದಕ್ಕೆ, ನಾನಾ ಇಲ್ವಲ್ಲ, ಅವಳು ನಾನು ನೋಡೇ ಇಲ್ವಲ್ಲ ಅಂತ ಹೇಳಿದ್ದಕ್ಕೆ, ಮತ್ತೆ ಚಂದನ ಸ್ನಾನ ಮಾಡ್ತೀನಿ ಅಂತ ಬಂದ್ಲು, ಗಾಬರಿಯಿಂದ ಒಳಗಡೆ ಬಂದ್ಲು, ಅದಕ್ಕೋಸ್ಕರ ಕೇಳಿದೆ ಅಂತ ಹೇಳಿದ್ದಕ್ಕೆ, ಏನೋ ನಾನು ಆ ಥರ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಾ ಅಂತ ಹೇಳಿದಾಗ, ಅಯ್ಯೋ ಅಪ್ಪ ನಾನು ಆ ಥರ ಅಲ್ಲ ಅಪ್ಪ ಹೇಳಿದ್ದು, ನೀವೇನಿದು ಬೆಳಗ್ಗೆನೆ ಕರ ಅಂತ ಸೌಂಡ್ ಮಾಡಿಕೊಂಡು ಮಚ್ಚನ ಮಸೀತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ, ಇನ್ನೇನು ಮಚ್ಚು ಮಸಿಬೇಕಾರೆ ಕರ ಅಂತ ಸೌಂಡ್ ಬರಲ್ವಾ ಅಂತ ಹೇಳಿದ್ದಕ್ಕೆ, ಸರಿ ಇವಾಗ ಯಾಕೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ, ಅದು 2 ಎಳ್ನೀರ ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿದ್ರೆ ಒಳ್ಳೇದು ಅಂತ ಹೇಳಿದರು, ಪೇಪರ್ನಲ್ಲಿ ಓದಿದ್ದೆ, ಅದಕ್ಕೋಸ್ಕರ ಮಸ್ಕೊತಾ ಇದ್ದೀನಿ, ಶಾರ್ಪ್ ಆಗಿದೆಯಾ ಅಂತ ನೋಡ್ಕೋತಾ ಇದ್ದೀನಿ ಅಂತ ಹೇಳಿದಾಗ ಮುತ್ತು ಅಯ್ಯೋ ದೇವ್ರೆ ಅಂತ ಮನಸ್ಸಲ್ಲೇ ಅಂದ್ಕೊತಾ ಇರ್ತಾನೆ. ಹೇಗೆ ನಾನು ನೋಡು ಹೆಂಗೆ ಮಸ್ಕೊತೀನಿ ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾರೆ. ಸರಿನಪ್ಪ ಆಯಿತು ಅಂತ ಹೇಳಿದಾಗ, ಸರಿ ನನಗೆ ಹೋಗಿ ಬಿಸಿ ಬಿಸಿ ಒಂದು ಲೋಟ ಟೀನ ತೊಗೊಂಡು ಬಾ ಅಂತ ಹೇಳಿದಾಗ, ಸರಿನಪ್ಪ ಆಯಿತು ತರ್ತೀನಿ ಅಂತ ಅಂದ್ಬಿಟ್ಟು ಮುತ್ತು ಒಳಗಡೆ ಬರ್ತಾರೆ. ಆ್ಯಡ್ ಬಂದಿದ್ದ ಪೇಪರ್ನ ಓಪನ್ ಮಾಡಿಕೊಂಡು, ಹೌದು ನಾನು ಹೋಗೋದೇ ಸರಿ ಅಂತ ಹೇಳಿ ಬ್ಯಾಗ್ನ ತೊಗೊಂಡು ಹೊರಗಡೆ ಬರ್ತಾಳೆ. ಸಡನ್ನಾಗಿ ಅಲ್ಲಿಗೆ ಮಹಿ ಬಂದು, ಏನದಕ್ಕೆ ಎಲ್ಲೋ ಹೊರಟ್ರಿ ಅಂತ ಅನಿಸುತ್ತೆ, ಓ ಇಂಟರ್ವ್ಯೂಗೆ ಹೋಗ್ಬಿಟ್ಟು ಬನ್ನಿ, ಆಲ್ ದ ಬೆಸ್ಟ್ ಅಂತ ಹೇಳ್ದಂಗ ಚಂದನ, ಅದು ಹಾಗಲ್ಲ ಮಹಿ, ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದಿದ್ದಕ್ಕೆ, ಅಯ್ಯಯ್ಯೋ ದೇವಸ್ಥಾನಕ್ಕೆ, ನಾನು ಇನ್ನೂ ರೆಡಿನೇ ಆಗಿಲ್ವಲ್ಲ, ಅಯ್ಯೋ ಬೇಗ ಇರಿ ಹೋಗಿ ರೆಡಿ ಆಗ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ, ಬೇಡ ಮಹಿ ನಾನು ಒಬ್ಬಳೇ ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಅಷ್ಟರೊಳಗಡೆ ಮುತ್ತು ಅಲ್ಲಿಗೆ ಬಂದು, ಏನಮ್ಮ ಅಂತ ಅಂದಿದ್ದಕ್ಕೆ, ಅಣ್ಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಣ್ಣ ಅಂತ ಹೇಳಿದಾಗ, ಅಲ್ಲಮ್ಮ ಮಹಿ ಬರ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಒಬ್ಬಳೇ ಯಾಕೆ ಹೋಗ್ತೀಯಾ, ಅವನು ಜೊತೆ ಕರ್ಕೊಂಡು ಹೋಗು ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣ ನಾನು ಒಬ್ಬಳೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ, ಸರಿ ನಮ್ಮ ಹುಷಾರು ಅಂತ ಮುತ್ತು ಹೇಳ್ತಾರೆ. ಆಗ ಮಹಿ, ಅಲ್ಲ ಅದಕ್ಕೆ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳಿದಾಗ, ಅದು ಬನಶಂಕರಿಗೆ ಅಂತ ಹೇಳಿದ್ದಕ್ಕೆ, ಬನಶಂಕರಿ ದೇವಸ್ಥಾನಕ್ಕೆ, ಅಯ್ಯೋ ಅದಕ್ಕೆ ಅದು ತುಂಬಾ ದೂರ ಇದೆ, 10-15 ಕಿಲೋಮೀಟರ್ ಇದೆ, ಅಷ್ಟು ದೂರ ಹೋಗ್ತೀರಾ, ಅಡ್ರೆಸ್ ಎಲ್ಲ ಗೊತ್ತಾಗುತ್ತಾ ಪ್ಲೀಸ್ ಅದಕ್ಕೆ ಅಂತ ಹೇಳಿದ್ದಕ್ಕೆ, ಇಲ್ಲ ಮಹಿ ನನಗೆ ಗೊತ್ತಾಗುತ್ತೆ, ನಾನು ಹೋಗ್ಬಿಟ್ಟು ಬರ್ತೀನಿ, ಏನೂ ತೊಂದರೆ ಇಲ್ಲ ಅಂತ ಹೇಳಿದಾಗ ಮುತ್ತಿಗೆ ಡೌಟ್ ಬಂದು, ಅಲ್ಲಮ್ಮ ರಾತ್ರಿ ನಿದ್ದೆ ಬಂತ, ಈ ಮನೆಯಲ್ಲಿ ಏನಾದರೂ ಸಮಸ್ಯೆನಾ ನಿನಗೆ ಅಂತ ಕೇಳ್ತಾರೆ. ಅದಕ್ಕೆ ಆ ಥರ ಏನೂ ಇಲ್ಲ ಅಣ್ಣ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ, ಸರಿ ಆಯಿತು ಅದಕ್ಕೆ ಹುಷಾರು ಅಂತ ಹೇಳ್ತಾನೆ ಮಹಿ. ಅಷ್ಟರೊಳಗಡೆ ಹೊರಗಡೆಯಿಂದ ಏನೋ ಗಲಾಟೆ ಸೌಂಡ್ ಕೇಳಿಸ್ತಾ ಇರುತ್ತೆ. ಮುತ್ತು ಅಯ್ಯೋ ಛೇ ಅಂತ ಅಂದ್ಕೊಂಡು, ನಾನು ಹೋಗಿ ನೋಡ್ತೀನಿ ಅಂತ ಹೊರಗಡೆ ಬರ್ತಾರೆ. ನೋಡೋಣ ಬನ್ನಿ ಅಂತ ಮಹಿನೂ ಆಚೆ ಬರ್ತಾನೆ. ಹಾಗೆ ಚಂದನನು ಗಾಬರಿ ಮಾಡಿಕೊಂಡು ಅವಳು ಹೊರಗೆ ಬರ್ತಾಳೆ. ಹೊರಗೆ ಬಂದು ನೋಡಿದಾಗ ನಟರಾಜ್ ಅವರು ಮಷನ ಹಿಡ್ಕೊಂಡು ಒಬ್ಬ ವ್ಯಕ್ತಿಯ ಕಾಲರ್ ಪಟ್ಟಿನ ಹಿಡ್ಕೊಂಡು, ನಮ್ಮನೆ ಮರದ್ದು ತೆಂಗಿನಕಾಯಿ ಬೇಕಾ ನಿನಗೆ, ನಿಮ್ಮನೇಲಿ ಚಟ್ನಿ
ಮಾಡೋದಕ್ಕೆ ಅಂತ ಜೋರು ಜಗಳ ಆಡ್ತಾ ಇರ್ತಾರೆ. ಚಂದನ ಗಾಬರಿ ಮಾಡ್ಕೊತಾ ಇರ್ತಾಳೆ. ಅದಕ್ಕೆ ಇದು ನಿಮ್ಮ ಮನೆನೂ ಅಲ್ಲ, ಇದು ನಿಮ್ಮ ಮರನೂ ಅಲ್ಲ ಅಂತ ಆ ವ್ಯಕ್ತಿ ಹೇಳಿದ್ದಕ್ಕೆ, ಯಾರು ಹೇಳಿದ್ದು ನಿನಗೆ ಇದು ನಮ್ಮ ಮನೆ ಅಲ್ಲ, ನನ್ನ ಮರ ಇದಲ್ಲ ಅಂತ ಅಂದ್ಬಿಟ್ಟು, ದಿಸ್ ಈಸ್ ಮೈ ಓನ್ ಹೌಸ್, ದಿಸ್ ಈಸ್ ನಟರಾಜಸ್ ಪ್ರಾಪರ್ಟಿ, ಹೂ ಟೋಲ್ಡ್ ಯು ಅಂತ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಆ ವ್ಯಕ್ತಿ, ನಾನು ಚಿದಂಬರನ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ, ಅವನ ಹೆಸರು ಹೇಳ್ಬಿಟ್ರೆ ನಾನು ಬಿಟ್ಬಿಡ್ತೀನ ನಿನ್ನ, ಅವನ ಹೆಸರು ಹೇಳಿದ್ರೆ ನಿನಗೆ ಜಾಸ್ತಿ ಏಟ್ ಬೀಳುತ್ತೆ ಅಂತ ಹೇಳ್ತಾ ಇರ್ತಾನೆ. ಆಗ ಇಲ್ಲಿ ಮಹಿ, ಏನಣ್ಣ ಇದು, ಒಂದು ತೆಂಗಿನಕಾಯಿಗೋಸ್ಕರ ಇಷ್ಟೊಂದು ದೊಡ್ಡ ಜಗಳಣ್ಣ ಅಣ್ಣ ಪ್ಲೀಸ್ ಅಂತ ಹೇಳ್ತಾ ಇರ್ತಾನೆ. ಆಗ ಇಲ್ಲಿ ನಟರಾಜ್ ಅವರು, ನೋಡು ಈ ಮಚ್ಚೇಟು ನಿನ್ನ ಕುತ್ತಿಗೆಗೆ ಬೀಳಬಾರ್ದು ಅಂದರೆ ಈ ತೆಂಗಿನಕಾಯಿನ ಕೆಳಗಡೆ ಬಿಸಾಡಿ ಹೋಗ್ತಾ ಇರಬೇಕು ನೀನಿಲ್ಲಿ. ಹೇಳಿದ್ರು ಆ ವ್ಯಕ್ತಿ ಕೇಳ್ತಾನೆ ಇರೋದಿಲ್ಲ. ನೋಡು ನಾನು ಏನು ಅಂತ ಅವತಾರ ತೋರ್ಸೋಕ್ಕಿಂತ ಮುಂಚೆ ತೆಂಗಿನಕಾಯಿನ ಕೆಳಗಡೆ ಹಾಕ್ಬಿಟ್ಟು ಹೋಗ್ತಾ ಇರೋ, ಅದನ್ನು ಬಿಟ್ಟು ನೀನು ಇಲ್ಲೇ ನಿಂತಿದ್ರೆ ಅಷ್ಟೇ ಅಂತ ಹೇಳಿದಾಗ, ನೋಡು ನಟರಾಜ, ನನ್ನ ಮುಂದೆ ನಿನ್ನ ಆರ್ಭಟ ಎಲ್ಲ ತೋರ್ಸೋಕೆ ಬರಬೇಡ ಅಂತ ಆ ವ್ಯಕ್ತಿ ಹೇಳಿದಾಗ, ಓ ಹೌದಾ, ನೀನು ನನ್ನ ಅತ್ತನ ನೋಡ್ಬೇಕಾ ನೀನು ಅಂತ ಹೇಳಿ ಕೈ ಬಿಟ್ಟು ಅಚ್ಚನ್ನ ಬಾಯಿನಲ್ಲಿ ಕಚ್ಕೊಂಡು ಪಂಚೆನ ಕಟ್ಕೊಂಡು ಮತ್ತೆ ಡ್ಯಾನ್ಸ್ ಮಾಡಿಕೊಂಡು ಕಚ್ಚಕ್ಕೆ ಅನಿಸ್ಬಿಡ್ಬೇಕು ಅಂತ ಓಡಾಡ್ತಾ ಇರ್ತಾರೆ. ಆಗ ಮುತ್ತು ಬಂದು ಅದನ್ನು ತಡೀತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.